ಅಲ್ಲ ನೀವು ಹೀರೋ ಆಗ್ಬೇಕಂತ ಬಂದವರು ಪಿ ಆರ್ ಆಗೋದ್ರಲ್ಲ, ಯಾಕೆ ಇದು ಈ ಆಕ್ಸಿಡೆಂಟ್ ಸ್ವೀಟ್ ಆಕ್ಸಿಡೆಂಟ್ ಅನ್ಬೇಕಾ? ಅಂದರೆ ಬಿಹೈಂಡ್ ದಿ ಸೀನ್ ಆ್ಯಕ್ಟಿಂಗ್ ಮಾಡ್ತಾ ಇರ್ತೀನಲ್ಲ, ಅದು ಹಿಂಗ್ ಬಂದ್ರಿ ಆ ಟ್ವಿಸ್ಟ್? ನಾನೇನು ಮುಂಚೆ IT ಇಲ್ಲಿ ಟ್ರಾನ್ಸ್ಪೋರ್ಟಲ್ಲಿ ವರ್ಕ್ ಮಾಡ್ತಿದ್ದೆ. ನಾನು 4-5 ವರ್ಷ ಅಲ್ಲಿ ಕೆಲಸ ಮಾಡ್ತಿದ್ದೆ. ಅದಾದ್ಮೇಲೆ ಒಂದು ಶಾರ್ಟ್ ಫಿಲ್ಮ್ಸ್ ಅದು ಇದು ಎಲ್ಲ ಮಾಡಿಕೊಂಡು ಸಿನಿಮಾ ಬೇಕು ಒಲವು. ಎಲ್ಲರಿಗೂ ಹಳ್ಳಿಲಿ ಒಬ್ಬ ನಾನು ಸುದೀಪ್ ಆಗಬೇಕು, ದರ್ಶನ್ ಆಗಬೇಕು ಅಂತ ಒಂದು ಕನಸಿದ್ದೇ ಇರುತ್ತೆ. ಅವ್ರು ನೋಡಿದಾಗ ಗುರು ನಾನು ಹೊಡಿಬೇಕು ಗುರು, ಹಂಗೆ ಏನು ಥರದಲ್ಲಿ ಆ ಮೆಂಟಾಲಿಟಿನೇ ಬೆಂಗಳೂರಿಗೆ ಬಂದಿದ್ದೆ ನಾನು. ಸಿನಿಮಾದಲ್ಲಿ ಇರಬೇಕು ಒಂದು ಚಿಕ್ಕದು. ನಮ್ಮ ಕಡೆ ಎಲ್ಲ ಸಿನಿಮಾ ಅಂದ್ರೇ ಗೊತ್ತಿಲ್ಲ. ನಮ್ಮೂರಲ್ಲಿ ಫಸ್ಟ್ ಟೈಮ್ ನಾನು ಸಿನಿಮಾದಲ್ಲೇ ಇರೋಣ. ಯಾವ ಊರು ಹರೀಶ್ ಅವರೇ? ಕಡೂರ್ ಹತ್ರ ಹಳ್ಳಿ, ಒಡೇರಳ್ಳಿ ಅಂತೇಳಿ, ಚಿಕ್ಕಮಗಳೂರು ಡಿಸ್ಟಿಕ್ಕು, ಕಡೂರು ತಾಲೂಕು. ನಮ್ಮೂರಲ್ಲಿ ಯಾರು ಇದುವರೆಗೂ ಸಿನಿಮಾದಲ್ಲೇ ಇಲ್ಲ. ನಾನು ಫಸ್ಟ್ ಟೈಮ್ ಬಂದಿಲ್ಲ ಸಿನಿಮಾ. ಇಡೀ ಎಲ್ಲಾ ಬುಡ್ಗಳನ್ನು ನಿಲ್ಸ್ಬಿಟ್ಟಿದ್ದೀರಲ್ಲ ಇವಾಗ ನೀವು. ಅದನ್ನೇ ಹೇಳಿದೆ, ಅಂದ್ರೆ ಅಲ್ಲಿ ಸಿನಿಮಾ ಅಂದ್ರೆ ವಸ್ತು ನಮ್ಮೂರಲ್ಲೆಲ್ಲ. ಆಮೇಲೆ ಸಿನಿಮಾ ನೋಡೋ ಕಲ್ಚರೇ ಇಲ್ಲ ನಮ್ಮಲ್ಲಿ. ನಮ್ಮ ಪ್ರತಿ ಇಲ್ಲೆಲ್ಲ ಮೈಸೂರು ಮಂಡ್ಯ ಭಾಗದಲ್ಲೆಲ್ಲ ದಿನಕ್ಕೆ 2 ಸಿನಿಮಾ 3 ಸಿನಿಮಾ ಹಂಗೆಲ್ಲ ಆ ಕ್ರೇಜು, ಹಾರ ಹಾಕೋದು, ಕಟೌಟ್ ನಿಲ್ಸೋ ಕ್ರೇಜ್. ನಮ್ಮಲ್ಲಿ ಆ ಕ್ರೇಜೇ ಇಲ್ಲ. ಅವಾಗಲೇ ಹೋಯ್ತು. ಯಜಮಾನ ಅಣ್ಣ ತಂಗಿಲೆಲ್ಲ ಟ್ರ್ಯಾಕ್ಟರ್ಲ್ಲಿ ಹೋಗೋರು ನಮ್ಮ ಕಡೆಯಿಂದ. ಬಹಳ ಡಿವೈಡ್ ಆಗ್ಬಿಡಿದೆ ಅಲ್ಲ ನಮ್ಮ ಕರ್ನಾಟಕದಲ್ಲೇನೆ ಸಿನಿಮಾ ನೋಡೋ ಕಲ್ಚರ್ ಇಲ್ಲ ಮೇಡಮ್ ನಮ್ಮಲ್ಲಿ. ಸಿನಿಮಾ ನೋಡೋಂಥ ಕಲ್ಚರೇ ಇಲ್ಲ. ಥಿಯೇಟರ್ಗೆ ಹೋಗಿ ಮೊಬೈಲಲ್ಲಿ ನೋಡ್ತಾರೆ, ಟಿವಿಲಿ ನೋಡ್ತಾರೆ. ಇದನ್ನ ಬದಲಾಗಕ್ಕೆ ಏನಾರು ಏನಾಗ್ಬೋದು? ಅಲ್ಲೇ ನಮ್ಮಲ್ಲಿ ಆ ಥಿಯೇಟರ್ ಆ ಥರದ್ದು ಅಂದ್ರೆ ಕಲ್ಚರ್ ಇಲ್ಲ, ಮುಂಚೆಯಿಂದನೂ ಇಲ್ಲ. ನಮ್ಮ ನಾಟಕಗಳೆಲ್ಲ ಜಾಸ್ತಿ ಹೇಳ್ತಿದ್ರು, ಬಟ್ ಸಿನಿಮಾ ಕನ್ವರ್ಟ್ ಆಗಿಲ್ಲ ಅದು ಯಾವುದು. ಸೊ ನೋಡ್ಬೇಕು ಮುಂದೆ ಅಲ್ಲಿಂದ ಸ್ಟಾರ್ಟ್ ಆಗಿ ನಿಮ್ಗೆ ಬೆಂಗಳೂರು ಬಂತು. ಬೆಂಗಳೂರು ಬಂದ್ಮೇಲೆ ಅದು IT ಕೆಲಸ ಮಾಡ್ತಿದ್ದೆ. ಸಿನಿಮಾ ಅದಾಯ್ತು. ಒಂದು ಕನ್ನಡ ದೇಶದವಳು ಅಂತೇಳಿ ಒಂದು ಸಿನಿಮಾ ಸ್ಟಾರ್ಟ್ ಮಾಡಿದೆ. ಕನ್ನಡ ದೇಶದವಳು ಅಂತೇಳಿ, ಕನ್ನಡದ ಬಗ್ಗೆ. ಅಲ್ಲಿಂದ ಸ್ಟಾರ್ಟ್ ಆಗಿದ್ದು. ಅಲ್ಲೇ ಬ್ರ್ಯಾಂಡಿಂಗ್ ಮಾಡಕ್ ಸ್ಟಾರ್ಟ್ ಮಾಡಿದ್ದೆ. ನಾನು PR ಹೋಗ್ಬೇಕು ಅಂತ ಅಲ್ಲೇ ಬರ್ದ್ಬಿಟ್ಟಿದ್ದೆ ನಾನು. ಅಂದ್ರೆ ಆ ಟೈಮಲ್ಲಿ ನಾನು ಒಂದು ಸಿನಿಮಾದಲ್ಲಿ ಮೈನ್ ಕ್ಯಾರೆಕ್ಟರ್ ಮಾಡಿದ್ದೆ ಸಿನಿಮಾದಲ್ಲಿ, ಕನ್ನಡ ದೇಶದಲ್ಲಿ. ಅದರಲ್ಲಿ ನನ್ನ ಸಿನಿಮಾ ಅನ್ನೋದು ಮಾರ್ಕೆಟಿಂಗ್ ಅಂದ್ರೆ ಹೆಂಗ್ ಮಾಡಬೇಕು ಅನ್ನೋದು ಅಲ್ಲಿ ತಲೆ ಓಡಿಸ್ತಿದ್ದೆ ಸಖತ್ತು. ಒಂದು 200-250 ಸೆಲೆಬ್ರಿಟೀಸ್ಗೆ T-ಶರ್ಟ್ ಹಾಕ್ಸಿದ್ದೀನಿ ವಿತ್ ಕನ್ನಡ ದೇಶದಳು. ಯಾರೂ ಹಾಕಲ್ಲ ನಿನಗೆ. ಅದೊಂದು ನನಗೆ ಸ್ಟ್ರಾಂಗ್ ಫೀಲಿಂಗ್. ಅಂದರೆ ಯಾವುದೋ ಒಂದು ಸಿನಿಮಾದನ್ನ ನಿಮ್ಮ T-ಶರ್ಟ್ ಹಾಕೋದ್ರೆ ಹಾಕಲ್ಲ. ಇನ್ಕ್ಲೂಡಿಂಗ್ ಶಿವಣ್ಣವ್ರೂ ಆ T-ಶರ್ಟ್ ಹಾಕಿದ್ರು. ಅದೊಂದು ಭಾವನಾತ್ಮಕವಾಗಿ ಕನ್ನಡ ದೇಶದವಳು ಅನ್ನೋದು ಒಂದು ಸಿನಿಮಾ ಟೈಟ್ಲು. ಅದು ಆಟೋಯಿಂದ ಹಿಡಿದು ಬಸ್ಸಿಂದ ಹಿಡಿದು ಎಲ್ಲ ಕಡೆನೂ ಆ ರೇಂಜಿಗೆ ಮಾಡಿಬಿಟ್ಟಿದ್ವಿ. ಅಲ್ಲಿಂದ ಸ್ಟಾರ್ಟ್ ಆಗಿದ್ದು. 1-2 ವರ್ಷ ಸಿನಿಮಾ ಮಾಡಿದ್ವಿ. ಅದು ಚೆನ್ನಾಗಾಗಿಲ್ಲ ಸಿನಿಮಾ. ಅಂದರೆ ಏನು ಕನ್ನಡದ ಬಗ್ಗೆ ಹೇಳೋಕೆ ಹೋದ್ವಿ, ಅದು ಚೆನ್ನಾಗಾಗಿಲ್ಲ ಸಿನಿಮಾ. ಅದಾದಮೇಲೆ ನೆಕ್ಸ್ಟು ಅಂದಾಗ ಕೋವಿಡ್ ಟೈಮಲ್ಲೆಲ್ಲ ಕೆಲಸ ಇಲ್ಲದೆ, ಗೊತ್ತಲ್ಲ, ನಾನು IT ಕಂಪ್ನಿಯಲ್ಲಿ ಕೆಲಸ ಮಾಡೋಕ್ಕೆ ಚೆನ್ನಾಗೇ ಜೇಬು ತುಂಬ ಸಂಪಾದನೆ ಮಾಡ್ತಾಯಿದ್ದೆ. ಅಲ್ಲಿಂದ ಸಿನಿಮಾಗೆ ಬಂದಮೇಲೆ 2 ವರ್ಷ ಕೆಲಸ ಇಲ್ಲದೆ ಕೂತ್ಕೊಂಡಿದ್ದೆ. ಕೋವಿಡ್ ಟೈಮು ಊರಿಗೆ ಬಂದಾಗ ಹೆಂಗೆ ಮಾಡೋದು ಏನಂತ ತೋಟದಲ್ಲೇ ಕೆಲಸಗಳು ಮಾಡ್ಕೊಂಡು, ನಮ್ಮದು ತೋಟ ಇತ್ತು, ಕೆಲಸ ಮಾಡ್ಕೊಂಡು ಇದ್ವಿ. ಬೆಂಗಳೂರಿಗೆ ಬಂದಮೇಲೆ ಏನು ಮಾಡೋದು ಡಿಸೈಡ್ ಆಗಬೇಕಾದ್ರೆ ಹಿಂಗೆ ನಾನು ಎರಡೂ ಇದ್ದೆ. ಒಂದಿಷ್ಟು ವೆಬ್ಸೈಟ್ಸ್ಗೆಲ್ಲ ಬರೆಯೋದು, ಮ್ಯಾಗ್ಝಿನ್ಗೆಲ್ಲ ಬರೀತಾ ಇದ್ದೆ, ರೈಟಪ್ ಅಂದರೆ ಪ್ರೆಸ್ಗೆ. ಅದು ಮತ್ತು ಸಿನಿಮಾ ಎರಡೂ ಕನೆಕ್ಟ್ ಇತ್ತಲ್ಲ. ಮಧ್ಯದಲ್ಲಿ ಏನು ಪಿಲ್ಲರು ನಿಮಗೆ ಅನ್ನೋದಾಗ ನಾನು PR ಮಾಡಬೇಕು ಅಂತ ನಮ್ಮ ಫಿಲ್ಮ್ ಚೇಂಬರ್ ಮಾಜಿ ಅಧ್ಯಕ್ಷರು ನಮ್ಮ ಬಾಮಾರಿ ಸರು ಅಂದರೆ ಅವರೆಲ್ಲ ಒಂದು ಪುಷು, ಮಗ ನೀನು ಮಾಡಿದ್ದು ಅಂತ ಹೇಳಿ ಒಂದು 2-3 ಮಂತ್ಸು ನಾನು ಬೇಸಿಕ್ ವರ್ಕ್ ಮಾಡಿಕೊಂಡು ಎಲ್ಲ TV ಪ್ರಿಂಟ್ಗೆ ಹೋಗ್ಬಿಟ್ಟು ಒಂದಿಷ್ಟು ಮೀಟ್ ಮಾಡ್ಕೊಂಡು, ಅಂದರೆ ಎಡಿಟರ್ಸ್ನ ರಿಪೋರ್ಟರ್ಸ್ನೆಲ್ಲ ಮೀಟ್ ಮಾಡ್ಕೊಂಡು ಹೆಂಗೆ ವರ್ಕ್ ಆಗ್ತಿದೆ ಏನು. ನಾನು ಒಂದಷ್ಟು ಹೊರಗಡೆದು ಲ್ಯಾಂಗ್ವೇಜ್ ಒಂದಿಷ್ಟೆಲ್ಲ ನೋಡಿಕೊಂಡು, ಅಂದರೆ ಹೆಂಗೆ ವರ್ಕ್ ಆಗಿದೆ. ನಾನು ಹೊಸದಾಗಿ ಏನಾರು ಮಾಡಿರೋದನ್ನು ಅಕ್ಸೆಪ್ಟ್ ಮಾಡೋದು. ಈಗ ನಾನು ಇಲ್ಲಿರೋದೆಲ್ಲ ನನಗೆ ಒಂದು ಎಕ್ಸ್ಪೀರಿಯನ್ಸ್ ಹ್ಯಾಂಡ್ಸೇ ಇರೋದಿಲ್ಲ ಕನ್ನಡದಲ್ಲಿ. ಹಳೆ PRs ಇದ್ದಾರಲ್ಲ, ಸುಧೀಂದ್ರ ವೆಂಕಟೇಶ್ ಅವರೆಲ್ಲ, ಅವರೆಲ್ಲ ನಿಮಗೆ ಅವರಿಗೆ ಅಂದರೆ ಅವ್ರು ಕೆಲಸ ಮಾಡಿರೋ ಎಕ್ಸ್ಪೀರಿಯನ್ಸ್ ಇದೆ. ನನಗೆ ಏಜು ಆಗಿಲ್ಲ. ಅದು ಅಂದರೆ 30-35 ವರ್ಷ ಎಕ್ಸ್ಪೀರಿಯನ್ಸ್ ಆಗಿಲ್ಲ. ನಾಗೇಂದ್ರ ಅವರು, ವೆಂಕಟೇಶ್, ವಿಜಯ್ ಕುಮಾರ್, ಕಲ್ಲೇಶ್ ಬಾಬು, ತುಂಬ ಜನ ಇದ್ದಾರೆ. ಅವರೆಲ್ಲ ಸೀನಿಯರ್ಸು. ಅವ್ರಿಗಿಂತ ಏನಾದ್ರು ಒಂದು ಬೇರೆ ಥರದ್ದು ಏನಾದ್ರು ಮಾಡಿದಾಗಲೇ ನಾನು ಇದಾಗೋದು ಅನ್ನೋದು. ಅಂದರೆ ಅವ್ರಿಗೆ ಮೀರಿ ಮಾಡೋಕ್ಕಾಗಲ್ಲ. ನಾನು ಏನೋ ಪ್ಯಾರಲಲ್ ಮಾಡ್ಕೊಬೇಕಾಯ್ತು. ನಾನು ಅವಾಗ ಒಂದಿಷ್ಟೇನೋ ಡಿಜಿಟಲ್ಲು ಅದು ಇದು ಏನೋ ಒಂದು ಹೊಸ್ದಾಗಿ ಮಾಡಿದಾಗಲೇ ವರ್ಕ್ ಆಗೋದು. ಅವಾಗೆಲ್ಲ ಒಂದು ಸ್ಪಾರ್ಕ್ ಆಗಿ ನಮಗೆ KVN ಸುಪ್ರೀತ್ ಅವರು ನನಗೆ ಪುಕ್ಸಡ ಲೈಫು ಆಯಿತು. ಆ ಟೈಮಲ್ಲೇ ಕರೆದ್ಬಿಟ್ಟು ನನಗೆ ಸಖತ್ತಿಗೆ ಗೋಲ್ಡನ್ ಸ್ಟಾರ್ ಗಣೇಶ್ ಸಿನಿಮಾಗೆ ಮಾಡೋ ಪ್ರೊಡಕ್ಷನ್ ಅಂತಂದರು. ಅದಾದಮೇಲೆ ಬೈಟ್ ಲವ್, ಅಲ್ಲಿಂದ RRR ಕನ್ನಡದಲ್ಲಿ ಮಾಡಿದೆ. ಅಲ್ಲಿಂದ RRR ಬಂದಮೇಲೆ ಬಿಡಿ ಒಂದು 30 ಸಿನಿಮಾ ಬಂದ್ಬಿಡ್ತದೆ ಜೊತೆಲೆ. RRR ಮಾಡ್ಬೇಕಾದ್ರೆ ಒಂದು ಬ್ರ್ಯಾಂಡ್ ಅನ್ನೋದು. ಆ RRR ನಿಮ್ಗೆ ಹೆಂಗೆ ಸಿಕ್ತು? RRR ಕನ್ನಡದಲ್ಲೇ KVN ಅವ್ರು ತೊಗೊಂಬಂದಿರು.
ಆ ಕನೆಕ್ಷನ್. ಕನ್ನಡದ KVN ಡಿಸ್ಟ್ರಿಬ್ಯೂಟ್ ಮಾಡಿದ್ರು, ಅದನ್ನು ಎಲ್ಲ ನಾನು ಕಮ್ಯುನಿಕೇಟ್ ಮಾಡ್ತಾ ಇದ್ದೆ ಚೆನ್ನಾಗಿ. ಅದಕ್ಕೆ ಯಾವತ್ತು ಉಳಿಸ್ಕೋಬೇಕು ಅನ್ನೋ ಜನಗಳನ್ನ, ಅದಾದ ಯಾವತ್ತು ಯಾವಾಗ ಯಾರಿಗೆ ಸಿಗ್ತಾರೆ. ಯಾಕಂದ್ರೆ ನಿಮ್ ಕೆಲಸ ಮತ್ತೆ ನಿಮ್ ಈ ವ್ಯಕ್ತಿಯಾಗಿ ಹೇಗಿದ್ದೀರಾ ಅದೇ ತಾನೇ ಅದೇ KVN ಪ್ರಾಡಕ್ಟ್ KD ಮಾಡ್ತಾ ಇರೋದು ಈಗ. KDಗೆ ನಾನು ಫಸ್ಟ್ ನೀವು ನೋಡಿದ್ರಲ್ಲ, ಅಪ್ರೋಚ್ ಮಾಡಕ್ ಹೋಗಿದ್ದೆ. ಹಿಂಗ್ ಬಂದಿಲ್ಲ ಹಿಂಗ್ ಬಂದಿದೆ ನಿಮ್ಗೆ. ಅಲ್ಲ, ಅದು ಬೇರೆ, ಅಂದ್ರೆ ಹಂಗೆ ಜರ್ನಿ ಆಯ್ತಾ. ತ್ರಿಬಲ್ ಆದ್ಮೇಲೆ ಎಲ್ಲ ಪ್ಯಾನ್ ಇಂಡಿಯಾ ಸಿನಿಮಾಗಳು, ಆಲ್ಮೋಸ್ಟ್ ಸ್ಟಾರ್ ಸಿನಿಮಾಗಳು ನಾನೇ ಮಾಡಿದ್ದೀನಿ. ಅಂದರೆ ಕೋಬ್ರಾ ಇಂದ ಇದ್ರು, ವಿಕ್ರಮ್, ಲೈಗರು. ಅಲ್ಲೂ ಲೈಗರು ಅಷ್ಟೇ, ನಿಮಗೆ ಪೂರಿ ಜಗನ್ನಾಥ್ ಅವ್ರದ್ದು, ಅಲ್ಲಿ ಚಾರ್ಮಿಕ್ ಅವ್ರಿದ್ರಲ್ಲ, ಚಾರ್ಮಿ ಅವರೇ ಕಮ್ಯುನಿಕೇಟ್ ಮಾಡ್ತಿದ್ದೆ ನನ್ನ ಹತ್ರ. ಲೈಗರ್ಗಾಗಿರಲಿ, ಲೈಗರ್ ಮಾಡಿರೋ ಪ್ರಮೋಷನ್ಸ್ಗೆ ಸಿನಿಮಾ ಸಖತ್ತಾಗಿದ್ದಿದ್ರೆ ಬೇರೆ ಲೆವೆಲ್ ಅದು.